ಇವಾಗ ತುಂಬಾ ಈ ತರ ಕಾರ್ಯಕ್ರಮಗಳಿಗೆ ಹೋಗ್ತೀವಿ, ಏನೋ ಮಾತಾಡ್ಬೇಕು ಅಂತ ಮಾತಾಡ್ತೀವಿ. ನಿಜ ಹೇಳ್ತಿದ್ದೀನಿ, ಫಸ್ಟ್ ಟೈಮು ಹೃದಯ ತುಂಬಿ ಅಷ್ಟು ಖುಷಿಯಾಗಿ ಹಾನೆಸ್ಟ್ ಆಗಿ ಹೇಳ್ತೀನಿ, ಇಂಥ ಒಂದು ಟೀಮ್ ಜೊತೆ ನಿಂತ್ಕೊಳ್ಳೋಕೆ ಹೆಮ್ಮೆ ಪಡ್ತೀನಿ ನಿಜವಾಗ್ಲು. ಯಾಕಂದ್ರೆ ನಾನು ಈ ಪಿಕ್ಚರ್ ನೋಡಿ ಹೇಳ್ತಾ ಇದ್ದೀನಿ, ಏನೋ ಎಷ್ಟೋ ಸಿನಿಮಾ ಮಾಡಿ ಏನೋ ಪರ್ಫಾರ್ಮರ್ಸ್ ಅಂತಾರೆ, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ಯಮ್ಮ ನಿಜವಾಗ್ಲು. ಆಕ್ಟೇ ಮಾಡದೆ ಆಕ್ಟ್ ಮಾಡಿದಿರ ನೀವು, ಅಷ್ಟು ಅದ್ಭುತ. ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ಏನ್ ಹೇಳಿ, ಅನ್ಕೊಂಡಿರ್ಲಿಲ್ಲ ನಿಮ್ಮ ಅಪ್ಪ ಇರ್ಬೇಕಾಗಿತ್ತು, ಇದನ್ನ ನೋಡ್ಬೇಕಾಗಿತ್ತು. ಎಷ್ಟೇ ಕೊಡೋರು ಖಂಡಿತ ಮೇಲಿಂದ ನೋಡಿ ಅಷ್ಟೇ ಆಶೀರ್ವಾದ ಮಾಡ್ತಾ ಇರ್ತಾರೆ. ಮೊದಲನೇದಾಗಿ ನಾನು ಕಾಶಿ ಸರ್ ಬಗ್ಗೆ ಮಾತಾಡ್ಬೇಕು. ಇವತ್ತು ನಾನು ಇಲ್ಲಿದ್ದೀನಿ ಅಂತ ಕಾರಣನೇ ಕಾಶಿ ಸರ್ ಅವರು. ಇದೇ ತರ ಏನು ಇಲ್ಲದೆ ಅವ್ರ ಮನೆ ಹತ್ರ ಹೋಗಿ ನಂದೊಂದು ಸ್ಕ್ರಿಪ್ಟ್ ಒಂದು ಇದು ಕೊಟ್ಟಾಗ ಅದ್ರಲ್ಲಿರೋ ಅಲ್ಪ ಸ್ವಲ್ಪ ಇದನ್ನೇ ನೋಡಿ ನನಗೆ ಅಷ್ಟೊಂದು ಆಶೀರ್ವಾದ ಮಾಡಿ ನನ್ನ ಅಲ್ಲಿ ವರ್ಕ್ ಮಾಡಕ್ ಶುರು ಮಾಡಿ, ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ ಆಗಿ ನನಗೆ ಹಾಡು ಬರೆಯಕ್ ಚಾನ್ಸ್ ಕೊಟ್ಟು, ಆಕ್ಟಿಂಗ್ ಮಾಡಕ್ ಚಾನ್ಸ್ ಕೊಟ್ಟು. ನಿಜ ಹೇಳ್ಬೇಕಾದ್ರೆ ಇವತ್ತಿಗೂ ಒಂದು ಮಾತು ಹೇಳ್ತೀನಿ, ಒಂದು ಟೈಟ್ಲ್ ಕಾರ್ಡ್ ನನ್ಗೆ ಮಿಸ್ ಆಗ್ಬಿಟ್ಟಿತ್ತು. ಎಲ್ಲಾ ಟೈಟ್ಲ್ ಕಾರ್ಡ್ ಹಾಕ್ತಿದ್ರೆ ನಾನು ಅದ್ರಲ್ಲಿ ಆಕ್ಟ್ ಮಾಡಿದೀನಿ, ಹಾಡು ಬರ್ದಿದ್ದೀನಿ, ಎಲ್ಲ ಆಗಿದೆ. ಬಟ್ ನನ್ನ ಟೈಟ್ಲ್ ಕಾರ್ಡ್ ಬರ್ತಾ ಇಲ್ಲ. ನಾನು ಇಲ್ಲಿ ಕೇಳೋಣ ಅಂದ್ರೆ ನನಗೊಂಥರ ಹೆಂಗ್ ಕೇಳೋದು ಅಂತ ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಕಾಶಿ ಸರ್ ನೋಡ್ಬಿಟ್ಟು ಆ ಟೈಮಲ್ಲಿ ಮತ್ತೆ ಆಡ್ ಮಾಡಕ್ ಆಗ್ತಿರ್ಲಿಲ್ಲ. ಶೂಟ್ ಮಾಡಿ ನನ್ನ ಸಪರೇಟ್ ಟೈಟಲ್ ಕಾರ್ಡ್ ಫಸ್ಟ್ ಸಿನಿಮಾ ಹಾಕ್ತಾರೆ. ನಂತರ ನಿಂಗೆ ಜ್ಞಾಪಕ ಇರ್ಬೋದು, ಹೊಸ ಪರಿಚಯ ಅಂತ. ಅಷ್ಟು ದೊಡ್ಡ ಹೃದಯ ಅವರು. ಅವ್ರ ಬಗ್ಗೆ ಇನ್ನೊಂದು ವಿಷಯ ನಿನಗೆ ಗೊತ್ತಿದೆಯಲ್ಲ, ನಾನು ಹೇಳ್ಬಿಡ್ತೀನಿ. ನಾನು ನೋಡಿರುವಂತ ಇದು, ಯಾಕಂದ್ರೆ ನಿನ್ನ ಆಕ್ಷನ್ ನೋಡಿದಾಗ ಅನ್ನಿಸ್ತು ಇದು ಎಲ್ಲಿಂದ ಬಂತು ಅಂತ. ಎಲ್ರು ಕಾಶಿ ಸರ್ನ ಬೇರೆ ತರ, ಅವ್ರ ಇಮೇಜೇ ಬೇರೆ ತರ ಅಂತ ಎಲ್ಲ ಅನ್ಕೊಂಡಿದ್ದಾರೆ. ಏನ್ ಹೇಳಿ, ಅವ್ರು ಮಾಡೋ ಸಿನಿಮಾಗಳು ಬಹಳ ಡಿಫ್ರೆಂಟ್ ಆಗಿ, ಬಹಳ ಕಾಮಿಡಿಯಾಗಿ ಅವರ ಕ್ಯಾರೆಕ್ಟರ್ ಕರೆಕ್ಟ್ ಆಗಿ ಸಿನಿಮಾಗಳು ಮಾಡಿದ್ರು. ಬಟ್ ರಿಯಲ್ ಕ್ಯಾರೆಕ್ಟರ್ ಅವ್ರದ್ದು ಹೆಂಗಿತ್ತು ಅಂದ್ರೆ, ಒಂದು ಸತಿ ನಾನು ಅವ್ರ ಜೊತೆ ಕೂತಿದ್ದೀನಿ, ನಾವಿಬ್ರೇ ಇದ್ವಿ ಅವತ್ತು. ಆಶ್ಚರ್ಯ, ಯಾರು ಇರ್ಲಿಲ್ಲ. ಯಾರೋ ಒಬ್ಬ ಬಂದ, ಯಾರೋ ಟೆಕ್ನಿಷಿಯನ್, ಸಿನಿಮಾಲ್ ವರ್ಕ್ ಮಾಡೋಣ, ಸ್ವಲ್ಪ ಖರಾಬ್ ಆಗಿದ್ದ. ಬಂದ್ ಎದುರುಗಡೆ ಕೂತ್ಕೊಂಡು ನನಗೆ 25,000 50,000 ಕೊಡ್ಬೇಕು ನೀವು ಅಂದ. ಯಾಕೆ ಅಂದ. ಕೊಡ್ಬೇಕಷ್ಟೇ ಅಂದ. ಏನಿವಾಗ ಕೊಡಲ್ಲ ನಾನು ಅಂದ. ಅವನು ತೆಗೆದು ಒಂದು ಬಾಟ್ಲಿ ಹಿಂಗಿಟ್ಟ, ಇದು ಆಸಿಡ್, ನಾಳೆ ನಾನು 10:30 ಬರ್ತೀನಿ, ನೀವು ಕೊಡ್ಲಿಲ್ಲ ಅಂದ್ರೆ ಇದನ್ನ ಹಾಕ್ತೀನಿ ಅಂತ ನಮ್ಗೆ ಹೊಟ್ಟಾದ. ನಾನು ಆ ಟೈಮಲ್ಲಿ ಕಾಲೇಜ್ಗೆ ಓದ್ತಾ ಇದ್ನಲ್ಲ, ಸರ್ ಏನ್ ಸರ್ ಇದು ಇರಿ ಸರ್, ನಾಳೆ ನಾನು ಒಂದಷ್ಟು ಜನ ಹುಡುಗರು ಕರ್ಕೊಂಡ್ಬಿಡ್ತೀನಿ, ಅದು ಇದು. ಸುಮ್ಮನೆ ಇರು ಅಂತ. ಸುಮ್ಮನೆ ಇರು, ಈ ತರ ಕೆಡಿಸ್ಕೊಂಬೇಡ. ನಾಳೆ ಬಾಗಿಲು ತೆಗೆದೇ ಇರುತ್ತೆ, ಗೇಟ್ ತೆಗೆದೇ ಇರುತ್ತೆ, ಅವ್ನು ಬರ್ಲಿ, ನೀನೇನ್ ತಲೆ ಕೆಡ್ಬೇಕು. ಸರ್ ಹೆಂಗೆ ಸರ್, ನೀನ್ ಸುಮ್ಮನೆ ಇರು, ನೀನು ನನ್ನ ಜೊತೆ ಕೂತ್ಕೊಂಡ್ಬೇಡ, ದೂರದಿಂದ ನೋಡು ಅಂದ್ರೆ. ಮಾರನೇ ದಿನ ಅವ್ನು ಕರೆಕ್ಟ್ ಆಗಿ 10:30 ಬಂದ. ಅದೇ ಬಾಟ್ಲ್ ಹಂಗಿಟ್ಟ, ಸರ್ ದುಡ್ಡು ಅಂದ. ಕೊಡಲ್ಲ ಅಂದ್ರು. ಏನಕ್ಕೆ ಕೊಡ್ಬೇಕಪ್ಪ, ನೀನೇನ್ ವರ್ಕ್ ಮಾಡಿದ್ಯಾ, ನೀನೇನ್ರ ಇದ್ ಮಾಡಿದ್ಯಾ, ನಿನ್ಗೆ ಏನಕ್ಕೆ ಕೊಡ್ಬೇಕು, ಕೊಡಲ್ಲ. ಅವ್ನು ಹಿಂಗ್ ನೋಡ್ದ, ಒಂದ್ ಸೆಕ್ಯೂರಿಟಿ ಇಲ್ಲ, ಯಾರು ಜೊತೆಲಿಲ್ಲ, ಒಬ್ರೇ ಕೂತಿದ್ರು. ಅವ್ನ ಹಿಂಗ್ ಮುಖ ನೋಡ್ದ, ಹೋದ. ಹೀರೋಯಿಸಮ್ ಅಂದ್ರೆ ಇದಲ್ವಾ ಹೀರೋಯಿಸಮ್? ಆ ಧೈರ್ಯ ಇದೆಯಲ್ಲ, ಏನ್ ಹೇಳಿ, ಒಬ್ಬರೇ ಕೂತ್ಕೊಳ್ಳೋದಕ್ಕೆ. ಅವ್ನು ಹೆಂಗಿತ್ತು ಅಂದ್ರೆ ಖರಾಬ್, ಅವ್ನು ಹೇಳಕ್ಕೆ ತಂದು ಇಟ್ಟು ತೋರಿಸ್ತಾ ಇದ್ದಾನೆ. ಅರ್ಥ ಆಯ್ತಾ? ಎಂತ ಗ್ರೇಟ್ ನಿಮ್ಮಪ್ಪ ಅನ್ನೋದಕ್ಕೆ. ಇವತ್ತು ನೀನ್ ಆಕ್ಷನ್ ನೋಡಿದ್ರೆ ನನಗೆ ಅನ್ನಿಸ್ತದೆ ಎಲ್ಲಿಂದ ಬಂತು ಅಂತ. ಎಷ್ಟು ಅದ್ಭುತವಾಗಿ ಮಾಡಿದ್ಯಪ್ಪ ಆಕ್ಷನ್, ನಿಜವಾಗ್ಲು. ನಿಮ್ಗೆಲ್ಲ ಅನ್ಸಿರ್ಬೇಕಲ್ಲ, ಆ ಎಗ್ರು ಹೊಡಿಯೋದು ಗಿಡಿಯೋದು ಎಲ್ಲದಕ್ಕಿಂತ ಒಂದು ಸ್ಪೆಷಲ್ ಹೇಳ್ತೀನಿ. ಈ ಚಿತ್ರ ಕ್ಲೈಮ್ಯಾಕ್ಸ್ ನೋಡ್ಬೇಕು ನೀವು, ಹೃದಯ ಕಿತ್ಕೊಂಡ್ ಬಂದ್ಬಿಡುತ್ತೆ ನಿಜವಾಗ್ಲು. ನಾನು ಅಷ್ಟು ಫೀಲ್ ಮಾಡ್ಬಿಡು. ಲಾಸ್ಟ್ 10-15 ಮಿನಿಟ್ಸ್ ಏನ್ ಅದ್ಭುತವಾಗಿ ಮಾಡಿದೀರಾ ನೀವು. ಅದೇನ್ ಆಕ್ಷನ್ ಮಾಡಿದ್ಯಾ, ಫೋಟೋಗ್ರಫಿ, ಮೇಕಿಂಗು, ಎವ್ರಿಥಿಂಗ್ ಇಸ್ ಎಕ್ಸ್ಟ್ರಾಡಿನರಿ. ಈ ಸಿನಿಮಾನ ದಯವಿಟ್ಟು ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಮಾಡಿ ಸ್ವಾಮಿ, ನಿಜವಾಗ್ಲು ಖಂಡಿತ. ಯಾಕಂದ್ರೆ ಇಂಥ ಸಿನಿಮಾಗೆ ಎನ್ಕರೇಜ್ ಮಾಡ್ಬೇಕು ನಾವು. ನಾನಲ್ಲಿ ಇರ್ಬೇಕಾದ್ರೆ ಚಿಕ್ಕ ಹುಡುಗ ಓಡಾಡ್ಕೊಂಡಿದ್ದ, ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ. ಇವಾಗ ನೀನ್ ಇಂಥ ಸಿನಿಮಾಲ ಈ ತರ ಆಕ್ಷನ್, ಇಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್ ನಿನ್ನೊಳಗಿದಾನೆ ಅಂತ ಖಂಡಿತ ಅನ್ಕೊಂಡಿಲ್ಲ. ನಾನ್ ಕಾಶಿನಾಥ್ ಮಗ ಅಂತ ಹೇಳ್ತಿಲ್ಲ, ನಿಜವಾಗ್ಲು ಹೃದಯ ತುಂಬಿ ಹೇಳ್ತಾ ಇದೀನಿ. ನೀವು ಅಷ್ಟೇ ತುಂಬಾ ಚೆನ್ನಾಗಿ, ಅದೇನೋ ಹೇಳ್ತಾರಲ್ಲ, ಅದೇನೋ ಮನೋಜ್ಞ ಅಭಿನಯ, ಅದೇನೋ ಅಷ್ಟು ಚೆನ್ನಾಗಿ ಮಾಡಿದ್ರೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಸ್ಕ್ರೀನ್ ಅಲ್ಲಿ. ತುಂಬಾ ಚೆನ್ನಾಗಿದೆ. ಇವರು ಅಷ್ಟೇ ಒಳ್ಳೆ ಎಂಟ್ರಿ ಕೊಟ್ರೆ ಒಳ್ಳೆ ಸ್ಟಾರ್ ತರ ಎಂಟ್ರಿ ಕೊಡ್ತಾರೆ. ಅದೆಲ್ಲ ಡೈರೆಕ್ಟರ್ ಕ್ರೆಡಿಟ್ ಹೋಗ್ಬೇಕು. ತುಂಬಾ ಚೆನ್ನಾಗಿ ಮಾಡಿದ್ರಿ. ಇಲ್ಲಿ ಡೈರೆಕ್ಟರ್ ಇಲ್ಲೇ ಇದಾರಲ್ಲ. ಹೌದಾ? ಓ ನಮಸ್ಕಾರ. ಓಕೆ ಓಕೆ ಓಕೆ. ನಿಜ ಹೇಳ್ಬೇಕಂದ್ರೆ ದಯವಿಟ್ಟು ಕನ್ನಡಿಗರಲ್ಲಿ ಒಂದು ವಿನಂತಿ ಮಾಡ್ತೀನಿ, ಇಂಥ ಸಿನಿಮಾಗಳು ನೀವು ನೋಡ್ಬೇಕು ಥಿಯೇಟರ್ ಅಲ್ಲಿ. ಇಂಥ ಸಿನಿಮಾ ಹಿಟ್ ಆದ್ರೆ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ಫ್ಯೂಚರ್ ಇದೆ ಅಂತ ಅರ್ಥ. ಯಾಕಂದ್ರೆ ಇಂಥವ್ರು ಬರಬೇಕು, ಆಡ್ಬೇಕು ಇಂಡಸ್ಟ್ರಿ. ನೀವೆಲ್ಲ
ನಿಜವಾಗ್ಲಪ್ಪ ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಒಳ್ಳೇದಾಗ್ಲಿ. ಖಂಡಿತ ಅಪ್ಪನ ಆಶೀರ್ವಾದ ಇದೆ, ಅಮ್ಮನ ಆಶೀರ್ವಾದ ಇದೆ, ಅವರ ಅಭಿಮಾನಿಗಳ ಆಶೀರ್ವಾದ ಇದೆ ನಿಮ್ಗೆ ಎಲ್ಲದಕ್ಕಿಂತ. ಆಮೇಲೆ ಪ್ರೊಡ್ಯೂಸರ್ ಇವರು ಅಷ್ಟೇ ನೋಡಿ, ನನ್ನ ಅದೃಷ್ಟ ನೋಡಿ, ನನಗೆ ತುಂಬಾ ಮಗ ಅಂತ ಹೇಳಿದ್ರೆ ನೀವು ಕರೆಕ್ಟ್ ನಿಜ ಹೇಳ್ಬೇಕು ಅಂದ್ರೆ, ಇವ್ರ ಸಿನಿಮಾನ ನನ್ಗೆ ಬಹಳ ಆತ್ಮೀಯರು ಇವರೇ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದು ಇನ್ನೂ ಸಂತೋಷ ನನಗೆ. ನನಗೆ ಬಹಳ ವರ್ಷದ ಪರಿಚಯ, ನಮ್ ಜೊತೆ ವ್ಯಾವಹಾರಿಕ ಸಂಬಂಧ ಇರೋದು. ನಂತರ ನೆಕ್ಸ್ಟ್ ಬಾಲ್ಕೀಶ್ ಅಂತ ಹೇಳಿದೀನಿ ಇವ್ರಿಗೆ. ಒಂದು 50 ಸಿನಿಮಾ ಮಾಡ್ಬೇಕು ನೀವು ನಿಜವಾಗ್ಲು. ಯಾಕಂದ್ರೆ 7 ಕೋಟಿ ಫಸ್ಟ್ ಸಿನಿಮಾಗೆ ಇಟ್ಬಿಟ್ಟಿದ್ದೀರ, ನಾನಲ್ಲ. ನೆಕ್ಸ್ಟ್ ಅದು 70 ಕೋಟಿ ಆಗ್ಲಿ, 700 ಕೋಟಿ ಆಗ್ಲಿ, ಒಳ್ಳೇದಾಗ್ಲಿ. ಇನ್ನೊಂದೇ ಸಿನಿಮಾಗಳು ಮಾಡಿ. ಖಂಡಿತ ಈ ಸಿನಿಮಾಗೆ ನನ್ನ ಪ್ರಕಾರ ಅದ್ಭುತವಾದಂತ ಪ್ರತಿಕ್ರಿಯೆ ಬರುತ್ತೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾತ್ರ ಮರೆಯಕ್ಕೆ ಸಾಧ್ಯ ಇಲ್ಲ. ಅಷ್ಟು ನನಗೆ ಇನ್ನೂ ಅವು ಎಷ್ಟು ದಿನ ಆಯ್ತು ಸ್ವಾಮಿ ನೋಡಿ? 1.5-2 months ಆಯ್ತು ಅನ್ಸುತ್ತೆ. ಈಗ ನೆನ್ನೆ ಮೊನ್ನೆ ನೋಡೋದು ಹೆಂಗಿದೆ, ನೀವು ನೋಡಿದ್ರ? ನೀವು ನೋಡಿ. ಓಕೆ, ಖಂಡಿತ ಈಗ ಬನ್ನಿ. ತಂಡದ ಬಗ್ಗೆ ಎಲ್ಲ ಮಾತಾಡಿದೀನಿ, ತಾವು ದಯವಿಟ್ಟು ಬನ್ನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲ ಪತ್ರಕರ್ತರಿಗೆ ಇಲ್ಲಿ ಬಂದಿರೋ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಿಮ್ಮ ಎನ್ಕರೇಜ್ಮೆಂಟ್, ನಿಮ್ಮ ಒಂದಿದು ಇಂಥ ಸಿನಿಮಾಗಳಿಗೆ ಇರಬೇಕು. ಇಂಥವ್ರು 100 ಸಿನಿಮಾಗಳು ಮಾಡಬೇಕು. ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಅಪ್ಪ. ಒಳ್ಳೇದಾಗ್ಲಮ್ಮ, ನಿಮಗೂ ಅಷ್ಟೇ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಡೈರೆಕ್ಟರ್, ತುಂಬಾ ಅದ್ಭುತವಾಗಿ ಮಾಡಿದ್ದೀರಾ. ನೀವು ಅಷ್ಟೇ ಸೂಪರ್. ಆಲ್ ದ ಬೆಸ್ಟ್ ಗುರುವೆ. ನೀವು ಬಹಳ ವರ್ಷದಿಂದ ಸ್ನೇಹಿತರು, ನೀವು ಮಂಜುನಾಥ್ ಸರ್. ನೀವಿಬ್ರು ಯಾವಾಗ ಒಟ್ಟಿಗೆ ಕೆಲಸ ಮಾಡೋದು ಅಂತ? ಇಂತ ಹೀರೋ ಸಿಕ್ಕರ ಮೇಲೆ ನಾನೇನಕ್ಕೆ, ನಾನು ಇದೇ ತರ ಬರ್ತಿರ್ತೀನಿ, ಟ್ರೈಲರ್ ಲಾಂಚು ಅದೇ ಬಂದು ಮಾತಾಡ್ತಾ ಇರ್ತೀನಿ ಇದೇ ತರ. ನನಗೆ ಈ ತರ ಪಿಕ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ ಸೋಮಿಜಿಗೂ. ಮಾಡೋಣ ನೋಡಿ. ಇಂತ ನಿಜವಾಗ್ಲೂ ನನಗೆ ಆಶ್ಚರ್ಯ, ನೀವು ಈ ಹುಡುಗನ ಆಮೇಲೆ ಎಷ್ಟು ನ್ಯಾಚುರಲ್ ಆಗಿದೆ ಅಂದ್ರೆ, ಇವನ್ ಆ ಡ್ರೆಸ್ ಇರ್ಬೋದು, ನೋಡೋದಲ್ಲ ನೀವು ಟ್ರೈಲರ್ ನೋಡಿರ್ಬೇಕು. ಎವ್ರಿಥಿಂಗ್ ಇಸ್ ಸೋ ನ್ಯಾಚುರಲ್, ಪರ್ಫಾರ್ಮೆನ್ಸ್ ಸೋ ನ್ಯಾಚುರಲ್. ಆಮೇಲೆ ಆ ಮೇಕಿಂಗ್ ಇರ್ಬೋದು, ಎವ್ರಿಥಿಂಗ್ ಇಸ್ ಸೋ ಗುಡ್. ಅದೇನೋ ತುಂಬಾ ನಮ್ಮ ಮನೆ ಪಕ್ಕದಲ್ಲಿ ಹಿಡಿದ್ರು ಘಟನೆ ನೋಡಿದಂಗೆ ಅನ್ಸುತ್ತೆ ಈ ಸಿನಿಮಾ ನೋಡಿದ್ರೆ. ಇವನು ಅಷ್ಟೇ ತಲೆನೇ ಕೆಡಿಸ್ಕೊಂಡಿಲ್ಲ. ಹೇರ್ ನಂಗೆ ಬಿಟ್ಕೊಂಡು ಆ ಕಾತು, ಇದು ಆ ಕ್ರೌರಿ, ಇದು ನೋವೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ಯಪ್ಪ, ನಿಜವಾಗ್ಲೂ ಸೂಪರ್. ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೆದಾಗಲಿ. ಕಾಶಿನಾಥ್ ಸರ್ ಬಗ್ಗೆ ಒಂದೆರಡು ಮಾತುಗಳು. ನೀವು ನಿಮ್ಮ ಕೆರಿಯರ್ ಶುರು ಮಾಡಿದಾಗ ಅವರ ಸಪೋರ್ಟ್ ಹೇಗಿತ್ತು, ನಿಮ್ಮ ಒಡನಾಟದ ಬಗ್ಗೆ? ಅಯ್ಯೋ, ಅದನ್ನ ಹೇಳಿದ್ರೆ ಇವತ್ತೆಲ್ಲ ಹೇಳ್ಬೇಕು ನಾನು. ಒಂದಿಂದ ಅಷ್ಟಿದೆ ನನ್ನ ಹತ್ರ ಅವ್ರ ವಿಷಯಗಳು. ಅದೊಂದು ಅದ್ಭುತವಾದ ಹೇಳದಲ್ಲ, ಎಂತ ಕ್ಯಾರೆಕ್ಟರ್. ಒಬ್ರೇ ಕೂತ್ಕೊಂಡು ಬಾ ಏನ್ ಹೇಳ್ತೀವ ಹಾಕ್ತೀಯ ಕಾಸಿಟ್ಟು ಹಾಕುವಂತ ಅಂತ ಕ್ಯಾರೆಕ್ಟರ್ ಅವರು. ಆಮೇಲೆ ಅವ್ರಲ್ಲಿ ಇದ್ದಂತ ಒಂದು ಅದ್ಭುತವಾದ ಗುಣ ಅಂದ್ರೆ ತಾಳ್ಮೆ. ನಾವೆಲ್ಲ ಹೇಳ್ತೀವಲ್ಲ, ಹಾಲಿವುಡ್ ಅಲ್ಲಿ ಆತರ ಪ್ಲಾನಿಂಗ್ ಮಾಡ್ತಾರೆ, ಈ ತರ ಪ್ಲಾನಿಂಗ್ ಮಾಡ್ತಾರೆ ಅಂತ. ನಾವು ನಿಜವಾಗ್ಲೂ ಅದನ್ನ ಅವ್ರು ಕಲ್ತಿದ್ದಂದ್ರೆ ಅದೊಂದೇ ಸ್ಕ್ರಿಪ್ಟ್ 1 year ತಗೊಳ್ಳೋರು, ಆಮೇಲೆ 1 year ಪ್ಲಾನಿಂಗ್ ಮಾಡೋರು. ಅಂದ್ರೆ ಯಾವ ಟೈಮಲ್ಲಿ ಏನ್ ಶೂಟಿಂಗು, ಯಾವ ತರ ಶೂಟಿಂಗು, ಏನೇನ್ ಯೂಸ್ ಮಾಡ್ತೀವಿ, ಒಂದೊಂದು ಶಾರ್ಟ್ ಎಡಿಟೆಡ್ ಲೆಂತ್ ಬರೆಯೋರು. ಅಂದ್ರೆ ಸ್ಕ್ರಿಪ್ಟ್ ಅಲ್ಲಿ ಎಡಿಟಿಂಗ್ ನೋಡಿದಿರಾ? ಸ್ಕ್ರಿಪ್ಟೇ ಒಂದೊಂದು ಡೈಲಾಗ್ ಇಷ್ಟು ಉದ್ದ ಇದೆ, ಅದು ಎಷ್ಟು ಟ್ರ್ಯಾಕ್ ಮಾಡ್ಬೇಕು, ಎಷ್ಟಿದ್ರೆ ಚೆನ್ನಾಗಿರುತ್ತೆ. ಪ್ರತಿಯೊಂದು ಶಾರ್ಟ್ನು ಕೂಡ ಪ್ರತಿಯೊಂದು ಡಿಸ್ಕಸ್ ಮಾಡೋರು ನಮ್ಮ ಹತ್ರ ಕೂತ್ಕೊಂಡು. ಒಂದೊಂದು ಶಾರ್ಟ್ನು ಕೂಡ ಅವ್ರು ಹೇಳ್ತೀನಿ, ನಾನು ಹೇಳ್ಕೊಡಲ್ಲ, ನೀನ್ ತಾಕತ್ತಿದ್ರೆ ಕಲ್ತ್ಕೊ ನೀನು ಅಂತ. ಅಲ್ಲಿ ಹೇಳ್ಕೊಡೋದೇನು, ಅವ್ರ ಜೊತೆ ಕೂತ್ರೇನೆ ಅಷ್ಟು ತಲೆ ಒಳಗೆ ಬರೋದು. ಅವ್ರ ಜೊತೆ ಅವ್ರ ಮುಂದೆ ಕೂತ್ರೆ ನನ್ನ ಪ್ರಪಂಚನೇ ಕೂತಾಗ, ಅವ್ರ ಮುಂದೆ ಕೂತಾಗ ಅವ್ರನ್ನ ಒಪ್ಸಿದ್ರೆ ಸಾಕು ನನಗೆ. ಆ ತರ ಒಂದು ನಮ್ ಸಂಬಂಧ ಅವ್ರ ಜೊತೆಲಿ ತುಂಬಾ ಏನ್ ಹೇಳಿ, ಅದು ಅಂತ ಗುರುಕುಲಗಳು ಬೇಕು ಇವಾಗ ಇಂಡಸ್ಟ್ರಿಗೆ. ಆ ತರ ಗುರುಕುಲ ಇದೆಯಲ್ಲ, ಅಲ್ಲಿ ನಾವು ಬರೀ ಏನು ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲ, ನಾವೇ ಆರ್ಟ್ ಡೈರೆಕ್ಟರ್, ಕಾಸ್ಟ್ಯೂಮು ಎಲ್ಲ ಪ್ರತಿ ಒಂದು ಕೂಡ ಇನ್ವಾಲ್ವ್ ಮಾಡಿಸೋದು. ಅಂದ್ರೆ ಅಂತ ಒಂದು ಗುರುಕುಲ ಅದು. ಅದಕ್ಕೆ ನೋಡಿ ಎಂತೆಂತವ್ರು ಬಂದ್ರೆ ಅಲ್ಲಿಂದ, ದೇಸಾಯಿ ಅವರು, ಮನೋಹರ್ ಅವರು, ಸುರೇಶ್ ಹೆಬ್ಳಿಕರ್ ಅವರು, ಆ ಟೈಮಲ್ಲಿ ಅವರು ಮಾಡಿದ ಅಪರಿಚಿತ ಇಂತ ಅದ್ಭುತ. ಎದ್ದು ಕ್ಲಾಪ್ಸ್ ಹೊಡೆದ್ಬಿಡಿ ಅಂತ ಅಂತ ಪಿಕ್ಚರ್. ಫಸ್ಟ್ ಟೈಮ್ ಮಾತ್ರ ಸಸ್ಪೆನ್ಸ್ ಹಾರರ್ ಸಿನಿಮಾ ಮಾಡಿದವರು. ಅದಾದ್ಮೇಲೆ ಕಂಪ್ಲೀಟ್ಲಿ ಜಾನರ್ ಶಿಫ್ಟ್, ಕಾಮಿಡಿ. ಆಮೇಲೆ ಅನುಭವ ಮರೆಯಕ್ ಸಾಧ್ಯನೇ ಯಾರ ಕೈಲಾರ. ಗ್ರೇಟ್ ನಿಜವಾಡ. ಆ ತರ ಒಬ್ರು ತನ್ನನ್ನು ತಾನೇ ಹೀರೋ ಆಗಿ, ಡೈರೆಕ್ಟರ್ ಆಗಿ ಲಾಂಚ್ ಮಾಡ್ಕೊಂಡು ಅಂತ ಸೂಪರ್ ಡೂಪರ್ ಇಟ್ಕೊಟ್ಟು ಏನ್ ಹೇಳಿ, ಇಡೀ ಇಂಡಸ್ಟ್ರಿ ಬೇರೆ ಇದ್ರೆ ಕಾಶಿನಾಥ್ ಇಂಡಸ್ಟ್ರಿನೇ ಬೇರೆ ಇತ್ತು. ಆ ತರ ಈ ಡೈರೆಕ್ಷನ್ ಏನ್ ಇಂಟ್ರೆಸ್ಟ್ ಇಲ್ಲ ನಮ್ಮ. ನೀವು ಟ್ರೈನ್ ಮಾಡಿದ್ರೆ ಅವರು ಆಗ್ಬಹುದು ಇರ್ಬೇಕಲ್ಲ, ನೀನ್ ಒಳಗಡೆ ಬ್ಲಡ್ ಅಲ್ಲಿ ಇರ್ಬೇಕಲ್ಲ. ಅದು ಎಲ್ಲರೂ ಹೇಳ್ತಾರೆ ಬ್ಲಡ್ ಅಲ್ಲಿ ಅಷ್ಟು ಬಂದಿಲ್ಲ. ಆಕ್ಟಿಂಗ್ ಮೇಲೆ ಬಂದಷ್ಟು ನಿಜವಾದ ಆಕ್ಟರ್ಗೆ ಎಕ್ಸ್ಟ್ರಾ ಆಡಿದ್ರು. ನೀನು ಅಷ್ಟು ಚೆನ್ನಾಗಿ ಮಾಡ್ತಿದ್ದೆ, ಮಾಡಿ ಖಂಡಿತ ಅದನ್ನೇ ಮಾಡಿ.
ಒಳ್ಳೇದಾಗ್ಲಿ ನೀವೆಲ್ಲರಿಗೂ. ಥ್ಯಾಂಕ್ ಯು. ಅಭಿಮನ್ಯು ನೀವು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.